ನಮಸ್ಕಾರ ವೀಕ್ಷಕರೇ, ಶೋಧಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹೊರಗೆ ಮಳೆ ಬರ್ತಿರಬೇಕು ಅಥವಾ ಚಳಿ ಇರಬೇಕು, ಆ ಸಮಯದಲ್ಲಿ ಬಿಸಿ ಬಿಸಿಯಾದ ತುಪ್ಪ ಸವರಿದ ಬಿಸಿಬೇಳೆ ಬಾತ್ ಸಿಕ್ಕರೆ ಸ್ವರ್ಗ ಅಲ್ವಾ. ಆದರೆ ಮನೆಯಲ್ಲಿ ಮಾಡಿದರೆ ಹೋಟೆಲ್ ಟೇಸ್ಟ್ ಸಿಗಲ್ಲ ಅನ್ನೋದು ಕೆಲವರ ದೂರು. ಇವತ್ತಿನ ನಮ್ಮ ಶೋಧಾ ಚಾನಲಲ್ಲಿ ಮದುವೆ ಮನೆ ಮತ್ತು ಹೋಟೆಲ್ಗಳಲ್ಲಿ ಮಾಡುವ ದಿವ್ಯ ರುಚಿಯ ಸಾಂಪ್ರದಾಯಿಕ ಬಿಸಿಬೇಳೆ ಬಾತನ್ನು ಪರ್ಫೆಕ್ಟ್ ಅಳತೆಯಲ್ಲಿ ಹೇಗೆ ಮಾಡೋದು ಅಂತ ಹುಡ್ಕೋಣ ಬನ್ನಿ. ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಶೋಧಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಬಿಸಿಬೇಳೆ ಬಾತ್ ಮಾಡಲು ಬೇಕಾಗುವ ಪದಾರ್ಥಗಳೇನು ಅಂತ ನೋಡೋಣ ಬನ್ನಿ. ಅಕ್ಕಿ 1 ಕಪ್ಪು, ತೊಗರಿಬೇಳೆ ಅರ್ಧ ಕಪ್ಪು, ತರಕಾರಿಗಳು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಬಟಾಣಿ 1 ಕಪ್ಪು, ಹುಣಸೆಹಣ್ಣಿನ ರಸ 3 ಚಮಚ, ಬೆಲ್ಲ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ತುಪ್ಪ ಮತ್ತು ಎಣ್ಣೆ ಒಗ್ಗರಣೆಗೆ ಬೇಕಾಗಷ್ಟು. ವಿಶೇಷ ಬಿಸಿಬೇಳೆ ಬಾತ್ ಮಸಾಲೆಗೆ ಏನೇನು ಪದಾರ್ಥಗಳು ಬೇಕು ನೋಡೋಣ ಬನ್ನಿ. ಧನಿಯಾ ಬೀಜ 2 ಚಮಚ, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 6ರಿಂದ 8, ಚಕ್ಕೆ 1 ಸಣ್ಣ ತುಂಡು, ಲವಂಗ 2ರಿಂದ 3, ಮರಾಠಿ ಮೊಗ್ಗು 1, ಒಣ ಕೊಬ್ಬರಿ ತುರಿ 2 ಚಮಚ. ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ. ಮೊದಲಿಗೆ 1 ಕುಕ್ಕರ್ನಲ್ಲಿ ತೊಳೆದ ಅಕ್ಕಿ ಮತ್ತು ತೊಗರಿಬೇಳೆಯನ್ನು ಹಾಕಿಕೊಳ್ಳಿ. ಇದಕ್ಕೆ ನಾವು ಹೆಚ್ಚಿಟ್ಕೊಂಡ ತರಕಾರಿಗಳು, ಸ್ವಲ್ಪ ಅರಿಶಿನ ಮತ್ತು 4 ಕಪ್ ನೀರು ಸೇರಿಸಿ 3ರಿಂದ 4 ವಿಷಲ್ ಆಗೋವರೆಗೂ ಕೂಗಿಸ್ಕೋಬೇಕು. ಬಿಸಿಬೇಳೆ ಬಾತ್ಗೆ ಅನ್ನ ಮತ್ತು ಬೇಳೆನ ಚೆನ್ನಾಗಿ ಮ್ಯಾಶ್ ಆಗುವಂತೆ ಬೇಯಬೇಕು. ರಹಸ್ಯ ಮಸಾಲೆ ಪುಡಿ ತಯಾರು ಮಾಡ್ಕೊಳ್ಳೋಣ. ಈಗ ಬಿಸಿಬೇಳೆ ಬಾತ್ನ ಅಸಲಿ ರುಚಿ ಇರೋದೇ ಈ ಮಸಾಲೆಯಲ್ಲಿ. ಪ್ಯಾನ್ಗೆ 1 ಚಮಚ ಎಣ್ಣೆ ಹಾಕಿ ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸಣ್ಣ ಉರಿಯಲ್ಲಿ ಘಮ ಬರುವವರೆಗೆ ಹುರಿಯಿರಿ. ಕೊನೆಯಲ್ಲಿ ಒಣ ಕೊಬ್ಬರಿ ಹಾಕಿ ಗ್ಯಾಸ್ ಆಫ್ ಮಾಡಿ. ಇದು ತಣ್ಣಗಾದ ಮೇಲೆ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ನೋಡಿ, ಶೋಧಾ ಸ್ಪೆಷಲ್ ಮಸಾಲ ರೆಡಿ ಆಗುತ್ತೆ. ಈಗ ಬೆಂದಿರುವ ಅನ್ನ ಬೇಳೆಯ ಮಿಶ್ರಣಕ್ಕೆ ನಾವು ರೆಡಿ ಮಾಡಿದ ಮಸಾಲೆ ಪುಡಿ, ಹುಣಸೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಸೇರಿಸಿ. ಬಿಸಿಬೇಳೆ ಬಾತ್ ಗಟ್ಟಿಯಾಗಬಾರದು, ಹಾಗಾಗಿ ಅಗತ್ಯವಿದ್ದಷ್ಟು 1 ಕಪ್ಪು ಬಿಸಿ ನೀರು ಸೇರಿಸಿ 5 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕುದಿಸಿ. ಮಸಾಲೆ ಅನ್ನ ಎಲ್ಲನೂ ಚೆನ್ನಾಗಿ ಒಂದಾಗಬೇಕು, ಬೆರ್ಕೋಬೇಕು. ಹಾಗಾಗಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊನೆಯದಾಗಿ ಬಿಸಿಬೇಳೆ ಬಾತ್ನ ಹೈಲೈಟ್ ಒಗ್ಗರಣೆ ಕೊಡೋದು. ಒಂದು ಸಣ್ಣ ಪ್ಯಾನಲ್ಲಿ 2 ದೊಡ್ಡ ಚಮಚ ತುಪ್ಪ ಮತ್ತು ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಇಂಗು, ಕರಿಬೇವು ಮತ್ತು ಗೋಡಂಬಿ ಹಾಕಿ ಹೊಂಬಣ ಬರೋವರೆಗೆ ಹುರಿಯಿರಿ. ಇದನ್ನು ನೇರವಾಗಿ ಕುದಿಯುತ್ತಿರುವ ಬಿಸಿಬೇಳೆ ಬಾತ್ಗೆ ಹಾಕಿ ಮಿಕ್ಸ್ ಮಾಡಿದರೆ ವಾವ್, ಪರಿಮಳ ಅಂತೂ ಅದ್ಭುತವಾಗಿ ಬರ್ತಿದೆ. ಹೋಟೆಲ್ ಶೈಲಿಯ ನಾಲಿಗೆಯಲ್ಲಿ ನೀರೂರಿಸುವ ಬಿಸಿಬೇಳೆ ಬಾತ್ ಈಗ ಸವಿಯಲು ಸಿದ್ಧ. ಇದರ ಮೇಲೆ ಸ್ವಲ್ಪ ಬೂಂದಿ ಅಥವಾ ಆಲೂಗೆಡ್ಡೆ ಚಿಪ್ಸ್ ಇಟ್ಕೊಂಡು ತಿಂದರೆ ಆಹಾ, ಈ ರುಚಿನೇ ಬೇರೆ. ನೀವು ಕೂಡ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಇವತ್ತಿನ ಈ ಶೋಧಾ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಶೋಧಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಶಿಷ್ಟ ವಿಡಿಯೋದೊಂದಿಗೆ ಸಿಗೋಣ. ಶೋಧಾ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.